ಅಪಾಯಕ್ಕೆ ಸಿಲುಕಿದ್ದ ಭಾರತೀಯ ನೌಕೆಗೆ ನೆರವಾದ ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ನೆರೆಹೊರೆ ದೇಶಗಳಾಗಿದ್ದರೂ ಎರಡೂ ದೇಶಗಳ ನಡುವೆ ಸದಾ ಜಗಳ, ಘರ್ಷಣೆಗಳು ನಡೀತಲೇ ಇರುತ್ತೆ. ಎರಡೂ ದೇಶಗಳು ಬದ್ಧ ವೈರಿಗಳಾಗಿದ್ದರೂ ಅಗತ್ಯವಿದ್ದಾಗ ಪರಸ್ಪರ ಸಹಾಯ ನೆರವಿಗೆ ನೀಡುತ್ತೆ. ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ. ಹೊಸದಾಗಿ ಈಗ ಪಾಕಿಸ್ತಾನ ಭಾರತಕ್ಕೆ ಸಹಾಯ ಮಾಡಿದೆ. ಸಮುದ್ರ ಮಧ್ಯದಲ್ಲಿ ಅಪಾಯದಲ್ಲೇ ಸಿಲುಕಿದ್ದ ಭಾರತೀಯರಿಗೆ ಪಾಕಿಸ್ತಾನ ನೌಕಾಪಡೆ ಸ್ಪಂದಿಸಿ ಸಹಾಯ ಮಾಡಿದೆ ಅಂತ ವರದಿಯಾಗಿದೆ. ಅಂತಾರಾಷ್ಟ್ರೀಯ ಮಾಧ್ಯಮ ವರದಿ ಪ್ರಕಾರ ಇತ್ತೀಚೆಗೆ MV ಗೌತಮ್ ಎಂಬ ಕಾರ್ಗೋ ನೌಕೆ ಗುಜರಾತ್ನ ಪೋರ್ಬಂದರ್ ಬಂದರಿನಿಂದ ಮಸ್ಕತ್ಗೆ ಹೊರಟಿತ್ತು. ಅರಬ್ಬಿ ಸಮುದ್ರದಲ್ಲಿ ನೌಕಾಯಾನದ ನಡುವೆ ಹಡಗು ಸಿಗ್ನಲ್ ತಾಂತ್ರಿಕ ಸಮಸ್ಯೆಯನ್ನು ಅನುಭವಿಸಿತು. ಇದರಿಂದಾಗಿ ಸಿಬ್ಬಂದಿ ನೌಕೆಯ ಮೇಲಿನ ನಿಯಂತ್ರಣ ಕಳೆದುಕೊಂಡು ಅಪಾಯಕ್ಕೆ ಸಿಲುಕಿದ್ದರಿಂದ ಗೊಂದಲಕ್ಕೊಳಗಾದ್ರು. ತಕ್ಷಣ ಅಲ್ಲೇ ಗಸ್ತು ತಿರುಗುತ್ತಿದ್ದ ಪಾಕಿಸ್ತಾನದ ನೌಕೆಯ ನೆರವನ್ನ ಕೋರಿತು. ಇದಕ್ಕೆ ಪಾಕಿಸ್ತಾನ ಸಕಾರಾತ್ಮಕವಾಗಿ ಸ್ಪಂದಿಸಿತು. ಹಡಗಿನಲ್ಲಿರುವ ಸಿಬ್ಬಂದಿಯನ್ನು ರಕ್ಷಿಸಿ ಮಾನವೀಯತೆ ಪ್ರದರ್ಶಿಸಿದ ಪಾಕಿಸ್ತಾನ ಸಿಬ್ಬಂದಿಗೆ ಆಹಾರ, ವೈದ್ಯಕೀಯ ಆರೈಕೆ, ಇತರೆ ತುರ್ತು ಸಹಾಯವನ್ನು ಒದಗಿಸಿತು. ಅಪಘಾತದ ಸಮಯದಲ್ಲಿ MV ಗೌತಮ್ ಹಡಗಿನಲ್ಲಿ 6 ಭಾರತೀಯರು, ಓರ್ವ ಇಂಡೋನೇಷ್ಯಾದ ನಾಗರಿಕ ಇದ್ದರು. ಹಡಗು ಸ್ಥಗಿತಗೊಂಡ ನಂತರ ಅವರು ಮೊದಲು ಮುಂಬೈನಲ್ಲಿರುವ ಸಾಗರ ರಕ್ಷಣಾ ಸಮನ್ವಯ ಕೇಂದ್ರಕ್ಕೆ ಮಾಹಿತಿ ನೀಡಿದರು. ಅವರು ಸಹಾಯಕ್ಕಾಗಿ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನಿಸಿದ್ರು. ಆ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯ PMSS ಹೆಸರಿನ ಕಣ್ಗಾವಲಿನ ಹಡಗು ಸಮೀಪದಲ್ಲೇ ಗಸ್ತು ತಿರುಗ್ತಾ ಇತ್ತು. ಸಾಗರ ರಕ್ಷಣಾ ಸಮನ್ವಯ ಕೇಂದ್ರದಿಂದ ಮಾಹಿತಿ ಪಡೆದ ನಂತರ ಪಾಕಿಸ್ತಾನ ನೌಕಾಪಡೆಯ ಅಧಿಕಾರಿಗಳು ತಕ್ಷಣ MV ಗೌತಮನ್ನ ತಲುಪಿ ರಕ್ಷಿಸಿದ್ರು. ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಇಂಥ ಅಪಘಾತಗಳು ಸಂಭವಿಸಿದಲ್ಲಿ ಹತ್ತಿರದ ದೇಶ ಸಹಾಯ ನೀಡಬೇಕು. ಹೀಗಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಈ ಸಹಾಯ ಒದಗಿಸಿದೆ ಎಂದು ಹೇಳಲಾಗಿದೆ.